ಎಲ್ಲ ಹೋಗ್ಲಿಕ್ಕೆ ಅಮೂಲ್ ಬೇಬಿಗೆ ಸೇರ್ಬೇಕು. ಏನು ಅಮೂಲ್ ಬೇಬಿಗ? ಹೌದು, ಹೋರಾಡೋದಕ್ಕೆ ಧೈರ್ಯ ಬುದ್ಧಿ ಜೊತೆಗೆ ಹೋರಾಡೋ ಮನ್ಸು ಇರಬೇಕು. ನಾನ್ ಬೇಜಾರಲ್ಲಿ ಕೂತಿದ್ದಾಗ ನನ್ ಜೊತೆ ಮಾತಾಡಿ ನನ್ನ ಸ್ಟ್ರಾಂಗ್ ಮಾಡಿದ್ದೆ ಅವನು. ಒಂದರ್ಥದಲ್ಲಿ ಅವನಿಂದಾನೆ ಇದೆಲ್ಲ ಆಗಿದೆ. ಸರ್, ನೀವು ಇಲ್ಲಿ? ವಸೂಲಿ ಕೆಲಸ ಇರ್ತದಲ್ಲ ಬಾಲ. ಸಾಲ ತಗೊಳ್ಬೇಕಾದ್ರೆ ಅಂಗಡಿ ಹತ್ರ ಬಂದು ತಗೊಳ್ತಾರೆ, ಆದ್ರೆ ಯಾರು ಬಡ್ಡಿ ಕಟ್ಟಬೇಕಾದ್ರೆ ಅಂಗಡಿ ಹತ್ರ ಬಂದು ಕಟ್ಟೋದಿಲ್ವಲ್ಲ, ಬಡ್ಡಿ ಮಕ್ಕಳು. ಯಾರು ಹೇಳ್ತಾ ಇದ್ದೀರಾ ಸರ್? ಅಯ್ಯೋ, ನೀನ್ ಯಾಕೆ ಪದರಗೊಡ್ತಾ ಇದೀಯ ಬಾಲ? ನಾನು ಬಡ್ಡಿ ಕಟ್ಟದೇ ಇರೋರಿಗೆ ಹೇಳ್ದೆ, ನಿನಗಲ್ಲ ಬಿಡು. ಹೌದು, ಅವತ್ತೇನೋ ಕೋಟಿ ಕೋಟಿ ಅಂತೆಲ್ಲ ಪುಂಗದಿಯಲ್ಲ, ಏನು ನಡೀಲಿಲ್ಲ. ನೀನ್ 8 ತಿಂಗಳಿಂದ ಬಡ್ಡಿ ಕಟ್ಟಿಲ್ಲ, ನಿನಗೆ ಏನಂತ ಬೈಬೇಕು ನೀನೇ ಹೇಳಪ್ಪ. ಸರ್, ಅದು ಗೋಲ್ಡ್ ರಿಂಗು. ಸರ್, ಅದು ರೋಲ್ಡ್ ಗೋಲ್ಡು. ಯಾರಿಗೆ ಪುಂಗ್ತಾ ಇದೀಯಾ? ಇದು ರೋಲ್ಡ್ ಗೋಲ್ಡಾ? ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್ ಇದು. ಅಲ್ಲ ಸರ್, ಅದು ನಿಜವಾಗ್ಲೂ ರೋಲ್ಡ್ ಗೋಲ್ಡೇ. ಇದು ರೋಲ್ಡ್ ಗೋಲ್ಡಾ? 40 ವರ್ಷದಿಂದ ಚಿನ್ನದಲ್ಲೇ ಬೆಳೆದವನ್ ನಾನು, ನನಗೆ ಹೇಳ್ತೀಯಾ? ಹಾಲ್ ಮಾರ್ಕ್ ಇದೆ, ಡೈಮಂಡ್ ಬೇರೆ ಇದೆ. ಇತ್ತೀಚೆಗೆ ನಿನ್ನ ಬಗ್ಗೆ ತುಂಬಾ ಕೇಳ್ತಾ ಇದ್ದೀನಿ. ನಾನು ಕೊಟ್ಟಿರೋ ಅಸಲು ಬಡ್ಡಿಗೆ ಇದು ಸರಿ ಹೋಗ್ಬೋದು. ಅಯ್ಯೋ ಸರ್, ನಾನೇ ದುಡ್ಡು ಕೊಡ್ತೀನಿ, ಆ ರಿಂಗನ್ನು ವಾಪಸ್ ಕೊಟ್ಬಿಡಿ ಸರ್. ದುಡ್ಡು ಕೊಟ್ಟು ರಿಂಗ್ ತಗೊಂಡೋಗು. ಇಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯ್ತು ಬಾಲ, ಬರ್ಲಾ? ಸರ್ ಸರ್ ಸರ್, ಎಂತ ಟೈಮಿಂಗ್ ಇವಂದು. ಆ ರಿಂಗು ಅವನಿಗೆ ಚಿನ್ನದ ಥರ ಕಾಣ್ತು, ಆದರೆ ನನಗೆ ದಿವ್ಯನಾಡ್ಸೋ ಚಾವಟಿ ಥರ ಕಾಣ್ತಿತ್ತು. ಕಿತ್ಕೊಂಡೇ ಹೋಗ್ಬಿಟ್ನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅವಳಿಗೊಂದು ರಿಂಗ್ ಕೊಟ್ಟೆ, ಅವಳ ರಿಂಗಿಂದ ನನ್ನ ಸಾಲ ತೀರ್ತು. ಆದರೂ ಆ ರಿಂಗ್ ಇದ್ದಿದ್ರೆ ಬೇಜಾನ್ ಆಟ ಆಡ್ಬೋದಿತ್ತು. ಸಾಕು, ಇಲ್ಲಿಗೆ ನಿಲ್ಸ್ಕೋ. ಗ್ಯಾರೇಜ್ನಾಗ ನರ್ಸರಿ ಮಾಡಬೇಡ. ಅಲ್ಲ, ಅದು ಫ್ಯೂಚರು. ಅವ್ರ ಫ್ಯೂಚರ್ ಬಗ್ಗೆ ನೀನೇನು ಜಾಸ್ತಿ ಯೋಚನೆ ಮಾಡಬೇಡ. ಅವ್ರು ಮದುವೆ ಆಗೋವರೆಗೂ ಮಾತ್ರ ನೀನು ಯೋಚನೆ ಮಾಡು, ಆಮೇಲಿಂದ ಅವರೇ ಯೋಚನೆ ಮಾಡ್ಕೊತಾರೆ. ಏನ್ರ ಅದು ಗುಸು? ಏನಿಲ್ಲ ಸತ್ಯ. ಅಲ್ಲ, ನಿನ್ಗೆ ಇಷ್ಟೆಲ್ಲ ಧೈರ್ಯ ಹೇಳಿ ಸಹಾಯ ಮಾಡ್ದವನ್ಗೆ ನೀನೊಂದು ಸಣ್ಣ ಥ್ಯಾಂಕ್ಸ್ ಕೂಡ ಹೇಳಲ್ವಾ? ಹೌದಲ್ವಾ? ಈಗಲೇ ಕಾಲ್ ಮಾಡ್ತೀನಿ. ಚೇಚೆ, ಇಂಥ ವಿಚಾರನೆಲ್ಲ ಫೋನಲ್ಲಿ ಹೇಳ್ತಾರ ಸತ್ಯ? ವಿಚಾರನ? ಅದೇ ಥ್ಯಾಂಕ್ಸ್, ಧನ್ಯವಾದ. ಧನ್ಯವಾದನ ನೇರವಾಗಿ ಮೀಟ್ ಮಾಡಿ ಹೇಳಿದ್ರೇ ಚಂದ ಅಲ್ವಾ? ಸರಿ ಬಿಡು, ಅವ್ನು ನಾಳೆ ಈ ಕಡೆ ಬಂದಾಗ ಥ್ಯಾಂಕ್ಸ್ ಹೇಳ್ತೀನಿ. ಸತ್ಯ, ನಾಳೆ ಅಂದೊಂದು ಮನೆ
ಅಲ್ಲ ಸತ್ಯ, ನಾಳೆ ನಾಳೆಗೆ, ನೆನ್ನೆ ನೆನ್ನೆಗೆ, ಇವತ್ತು ನಮಗೆ ಅಂತ ಹಾಡು ಇಲ್ವಾ? ಆಹಾ, ಅನುಕೂಲಕ್ಕೆ ತಕ್ಕ ಹಾಗೆ ಸಾಂಗ್ ಅನ್ನೇ ಚೇಂಜ್ ಮಾಡ್ಬಿಟ್ಯಾ? ಎಲ್ಲ ನಮ್ಗೆ ಹೆಂಗ್ ಬೇಕೋ ಹಂಗೆ ನೋಡು. ಇನ್ ಲೇಟ್ ಮಾಡಬಾರ್ದು. ನೀನು ಅವನಿರೋ ಜಾಗಕ್ಕೆ ಹೋಗು, ಥ್ಯಾಂಕ್ಸ್ ಹೇಳು. ಅಲ್ಲ ಕಣ್ರೋ, ಅದು ಹೋಗು ಸತ್ಯ, ಹೊರಡು ಹೊರಡು. ಹೋಗು. ಹೋಗಮ್ಮ. ಸ್ನೇಹದಲ್ಲಿ ಪ್ರೀತಿ ಇರುತ್ತೆ, ಆದರೆ ಪ್ರೀತಿಲಿ ಸ್ನೇಹ ಇರಲೇಬೇಕಂತ ಏನಿಲ್ಲ ಅಂತ ಮಾತು ನೀವು ಹೇಳಿದ್ರಿ. ಹಾಗಾದ್ರೆ ಪ್ರೀತಿಲಿ ಸ್ನೇಹ ಇರೋ ಥರ ಪ್ರೀತಿ ಮಧ್ಯ ಸ್ನೇಹ ಯಾಕೆ ತರಬಾರ್ದು ಅಂತ ನನ್ನ ಯೋಚನೆ. ಲೋ ಕಂದ, ನಾನು ಏನೋ ಹೇಳಿದ್ರೆ ನೀನೇನೋ ಹೇಳ್ತಾ ಇದೀಯ. ಇಲ್ಲಿ ನೀನು ಕನ್ಫ್ಯೂಸ್ ಆಗಿ ನನ್ನನ್ನು ಕನ್ಫ್ಯೂಸ್ ಯಾಕೋ ಮಾಡ್ತಾ ಇದೀಯಾ? ನನ್ಗೆ ಯಾಕೋ ಡೌಟು. ನೀನು 2 ದೋಣಿ ಮೇಲೆ ಕಾಲಿಟ್ಟು ತೇಲ್ತಿಲ್ಲ ತಾನೆ? ಏನು ಹೇಳ್ತಾ ಇದ್ದೀರಾ ಚಿಕ್ಕಪ್ಪ? ಮತ್ತಿನ್ನೇನು, ನೀನು ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ಯಾವುದೋ ಟ್ರಿಯಾಂಗಲ್ ರೋಡ್ನಲ್ಲಿ ಟ್ರಾವೆಲ್ ಮಾಡ್ತಿರೋ ಥರ ಇದೆ. ಆಗ್ಲಿಂದ ನೋಡ್ತಾ ಇದ್ದೀನಿ. ನಿಂದಿ ಅದು ಪ್ರೀತಿ, ಸ್ನೇಹ, ಲೋಕ ಅದರೆಲ್ಲ ಇದೆಯಾ? ಈ ಸ್ನೇಹ ಪ್ರೀತಿ ಅಂತಂದ್ರೆ ಹೊಸದಾಗಿ ಪರಿಚಯ ಆಗಿರೋ ಹುಡುಗಿರಲ್ಲ ತಾನೆ? ಚಿಕ್ಕಪ್ಪ, ನಾನು ಸ್ನೇಹ ಪ್ರೀತಿನ ಹುಡುಗಿರ ಬಗ್ಗೆ ಮಾತಾಡ್ತಾ ಇಲ್ಲ, ಫ್ರೆಂಡ್ಶಿಪ್ಪು ಲವ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನೋಪ್ಪ, ನಿನಗೆ ಎಂಗೇಜ್ಮೆಂಟ್ ಆಗಿದೆ ಅನ್ನೋದನ್ನ ಮಾತ್ರ ಮರಿಬೇಡ. ಕಮಾನ್ ಚಿಕ್ಕಪ್ಪ, ನನ್ನ ಬಗ್ಗೆ ಗೊತ್ತಿದ್ದು ಹಿಂಗೆ ಮಾತಾಡ್ತಾ ಇದ್ದೀರಲ್ಲ. ಹಾಗಲ್ಲ ಕಾರ್ತಿಕ್, ಸ್ನೇಹ ಪ್ರೀತಿ ಅನ್ನೋ ವಿಷಯ ಬಂದಾಗ ಯಾರು ಏನು ಅನ್ನೋ ಲೆಕ್ಕಾಚಾರನೇ ಉಲ್ಟಾಗುತ್ತೆ ಕಣ. ನೋನು, ನಾನು ದ ಗ್ರೇಟ್ ರಾಮಚಂದ್ರ ರಾಯರ್ ಮಗ, ವ್ಯಾಲ್ಯೂಸ್ಗೆ ತುಂಬ ರೆಸ್ಪೆಕ್ಟ್ ಕೊಡೋನು, ಹಾಗೆಲ್ಲ ಉಲ್ಟಾ ಯೋಚನೆ ಮಾಡಲ್ಲ. ಹಾಗಾದ್ರೆ ಈ ಮೆದುಳಿಗೆ ಕೈ ಹಾಕದೆ ತಮ್ಮ ಸಮಸ್ಯೆ ಏನು ಅಂತ ಹೇಳಿ. ಇನ್ನೇನಿಲ್ಲ ಚಿಕ್ಕಪ್ಪ, ದಿವ್ಯಾ ಅಂದರೆ ನನಗೆ ತುಂಬ ಇಷ್ಟ, ಅದು ಪ್ರೀತಿ. ಅದಕ್ಕೆ ನೀನು ಪ್ರೀತಿಸಿರೋ ಹುಡುಗಿ ಜೊತೆಗೆ ನಿನಗೆ ಮದುವೆ ಮಾಡ್ತಾ ಇದ್ದೀವಿ. ಅದೇ ಥರ ಅಷ್ಟೇ ಇಷ್ಟ ಆಗೋ ಇನ್ನೊಬ್ರು ಫ್ರೆಂಡ್ ನನಗಿದ್ದಾರೆ ಚಿಕ್ಕಪ್ಪ, ಅದು ಸ್ನೇಹ. ಇವೆರಡು ಸಂಬಂಧಗಳಿಗೆ ನಾನು ತುಂಬ ರೆಸ್ಪೆಕ್ಟ್ ಕೊಡ್ತೀನಿ. ಆದರೆ ನೋಡೋರ ಕಣ್ಣಿಗೆ ಅದು ಅಪಾರ್ಥ ಆಗ್ತಾ ಇದೆ. ನಾನು ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲಿ, ಯಾವುದಕ್ಕೆ ಕಡಿಮೆ ಇಂಪಾರ್ಟೆನ್ಸ್ ಕೊಡಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಮ್ಮ ಜೀವನದಲ್ಲಿ ಪ್ರಯಾರಿಟಿ ಸ್ನೇಹನ ಪ್ರೀತಿನ? ಸ್ನೇಹ ಪ್ರೀತಿ ಬೇರೆ ಬೇರೆ ಅಂದಮೇಲೆ ನೋಡೋರು ಯಾಕೆ ತಪ್ಪು ತಿಳ್ಕೋಬೇಕು?